2024ನೇ ಸಾಲಿನಲ್ಲಿ ಯಾರೆಲ್ಲ SLC ಪಾಸ್ ಆಗಿದ್ದೀರಾ, ಅದು SSLC ಎಕ್ಸಾಮ್ 1, 2, 3 ಯಾವುದೇ ಆಗಿರ್ಬೋದು. ಸೊ ಯಾರೆಲ್ಲ ಪಾಸ್ ಆಗಿದ್ದೀರಾ ನಿಮಗೆಲ್ಲರಿಗೂ ಪ್ರೈಸ್ ಮನಿ ಆದರೆ ಇದೆ. ಸೊ ಪ್ರೈಸ್ ಮನಿ ಬಂದುಬಿಟ್ಟು ಕರ್ನಾಟಕ ಗೌರ್ಮೆಂಟಿಂದನೇ ಕೊಡ್ತಾರೆ. ಯಾವ ರೀತಿ ಇರ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಈ ಒಂದು ಪ್ರೈಸ್ ಮನಿನ ಬಂದುಬಿಟ್ಟು SLCಯಲ್ಲಿ ಯಾರೆಲ್ಲ ಪಾಸ್ ಆಗಿದ್ದೀರಾ ಸೊ ಎಲ್ಲರಿಗೂ ಕೂಡ ಈ ಒಂದು ಪ್ರೈಸ್ ಮನಿ ಸಿಗ್ತದೆ. ಸೊ ಈ ಒಂದು ಪ್ರೈಸ್ ಮನಿ ಬಂದುಬಿಟ್ಟು ಕರ್ನಾಟಕ ಗೌರ್ಮೆಂಟಿಂದ ಕೊಡ್ತಾರೆ. ಸೊ ಯಾವ ರೀತಿ ಇರ್ತದೆ ಅಂತ ಕಂಟಿನ್ಯೂ ಆಗಿ ಈ ಒಂದರಲ್ಲಿ ಎಲ್ಲ ಅಪ್ಡೇಟ್ ಆಗಿ ಕೊಡ್ತೀನಿ. ಸೊ ತಪ್ಪದ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಏಜೆಂಟ್ ಬಿಟ್ಟು ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಇದೇ ರೀತಿ ಎಲ್ಲ ಸ್ಕಾಲರ್ಶಿಪ್ ಬಿಟ್ಟು ಸೊ ಎಲ್ಲ ಕೂಡ ಫ್ರೀಯಾಗಿ ಸಿಗ್ತಿರ್ತವೆ. ಸೊ ತಪ್ಪದೆ ಎಲ್ಲರೂ ಕೂಡ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತಪ್ಪದೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ನಿಮಗೆ ಯೂಸ್ ಆಗ್ತದೆ. ಸೊ ತಪ್ಪದೇ ಮಾಡಿ. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ವಿಡಿಯೋ ಆದರೆ ಶೇರ್ ಆಗ್ತದೆ. ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಯಾಕಂದರೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ SLC ಪಾಸ್ ಆಗಿದ್ದೀರಾ ಸೊ ಅವರಿಗೆಲ್ಲ ಶೇರ್ ಮಾಡಿ. ಸೊ ತಪ್ಪದೇ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಈ ಒಂದು ಸ್ಕಾಲರ್ಶಿಪ್ನ ಬಂದುಬಿಟ್ಟು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ SC/ST ಸ್ಟೂಡೆಂಟ್ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಉಳಿದವ್ರು ಕೇಳ್ಬೋದು ನಾವೇನು ಮಾಡ್ಬೋದು ಅಂತ, OBC ಇರ್ಬೋದು. ಸೊ ಉಳಿದ ಎಲ್ಲ ಕಾಸ್ಟ್ಗಳಲ್ಲೂ ನಾವೇನು ಮಾಡ್ಬೋದು ಅಂತ ಕೇಳಿದರೆ ನಿಮಗೂ ಕೂಡ ಸ್ಕಾಲರ್ಶಿಪ್ಗಳು ಲಾಂಚ್ ಆಗಿವೆ. ಸೊ ಅವು ಬಂದುಬಿಟ್ಟು ನಾನು ಈಗಾಗಲೇ ವಿಡಿಯೋ ಅಪ್ಲೈ ಮಾಡಿದ್ದೀನಿ. ಆ ಒಂದು ಎಲ್ಲ ವಿಡಿಯೋಗಳನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಎರಡನ್ನೂ ಕೂಡ ಚೆಕ್ ಮಾಡಿ. ಸೊ ಅಲ್ಲಿ ನಿಮಗೆ ಎಲ್ಲ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಎಲ್ಲ ವಿಡಿಯೋವೆ. ಸೊ ಅವನ್ನ ಒಂದ್ಸಲ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸೊ ಯಾವ ರೀತಿ ಅಪ್ಲೈ ಮಾಡೋದು ಏನಂತ. ಸೊ ಈ ಒಂದು ವಿಡಿಯೋನ ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ SC/ST ಸ್ಟೂಡೆಂಟ್ ಇದ್ದಾರಾ ಸೊ ಅವರೆಲ್ಲ ಖಂಡಿತ ಕೊನೆಯವರೆಗೆ ನೋಡಲೇಬೇಕು. ಸೊ ಕೊನೆಯವರೆಗೆ ನೋಡಿ. ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಸಮಾಜ ಕಲ್ಯಾಣ ಆಯುಕ್ತಾಲಯದಿಂದ ಕೊಡ್ತಾ ಇರೋದೆ. ಸೊ SC/ST ಸ್ಟೂಡೆಂಟ್ಗೆ ಗೊತ್ತಿರ್ತದೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ನಾನು ಆದಷ್ಟು ಸಾಧ್ಯವಾದಷ್ಟು ಫಾಸ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಯಾಕಂದರೆ ವಿಡಿಯೋ ಲೆಂತ್ ಆಗ್ತದೆ. ಸೊ ಆದ್ದರಿಂದ ಫಾಸ್ಟಾಗಿ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀನಿ. ಸೊ ವಿಡಿಯೋನ ಸ್ವಲ್ಪ ಪಾಸ್ ಮಾಡಿಬಿಟ್ಟು ಕೇಳ್ತಾ ಇರಿ. ನೋಡಿ, ಈ ಒಂದು ಸ್ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂದರೆ ಇದನ್ನು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಮೊಬೈಲ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಯಾರಿಗೆಲ್ಲ ಮೊಬೈಲ್ ಮುಖಾಂತರ ಅಪ್ಲೈ ಮಾಡೋಕ್ಕೆ ಬರ್ತದೆ ಅಂಥ ವಿದ್ಯಾರ್ಥಿಗಳು ಮೊಬೈಲ್ ಮೂಲಕ ಅಪ್ಲೈ ಮಾಡಿ. ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈ ವೆಬ್ಸೈಟ್ನ ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಎರಡನ್ನ ಕೂಡ ಚೆಕ್ ಮಾಡಿ. ಅಲ್ಲಿ ಒಂದು ಕಡೆ ಆದರೆ ಕೊಟ್ಟೇ ಇರ್ತೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಇನ್ ಕೇಸ್ ಏನಾದ್ರು ನಾನು ಕೊಟ್ಟಿಲ್ಲ ಅಂದರೆ ನೀವು ಗೂಗಲ್ ಬಂದುಬಿಟ್ಟು swdservices.karnatakagovernment.in ಅಂತ ಸರ್ಚ್ ಮಾಡಿ. ಸೊ ಈ ಒಂದು ವೆಬ್ಸೈಟ್ ಬರ್ತದೆ. ಸೊ ಇದು ಬಂದ ಮೇಲೆ ಸೊ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಕೊಟ್ಟಿರ್ತಾರೆ ಅವರು. ಸೊ ಇತ್ತೀಚಿನ ಸುದ್ದಿಗಳು ಅಂತ ಇರ್ತದೆ. ಸೊ ಅದರ ಕೆಳಗಡೆ ಅಧಿಸೂಚನೆ. ಸೊ ಪೂರ್ತಿ ಕೆಳಗಡೆ ಬನ್ನಿ. ಆನ್ಲೈನ್ ವಿದ್ಯಾರ್ಥಿ ವೇತನ ಮತ್ತು ತರಬೇತಿ ಅರ್ಜಿಗಳು ಅಂತ ಇರ್ತದೆ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟಿಗೆ ಕೊಟ್ಟಿರ್ತಾರೆ ಅವರು ಪ್ರೋತ್ಸಾಹಧನ ಆನ್ಲೈನ್ ಅರ್ಜಿ ಅಂತ. ಸೊ ನೀವು ಅಂತ ಬಂದಿದ್ದೀರಲ್ಲ ಇಲ್ಲಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರ್ತದೆ. ಸೊ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದ್ದರೆ ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಆದಷ್ಟು ಬೇಗ ಬರ್ತದೆ. ನೋಡಿ, ನೀವು ಕೇಳ್ಬೋದು ಈ ಒಂದು ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು. SC/ST ಸ್ಟೂಡೆಂಟು ಅಪ್ಲೈ ಮಾಡ್ಬೋದು. ಸೊ SC ಮತ್ತು ST ಸೊ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಉಳಿದವರು ಬೇರೆ ಮತ್ತು ಸ್ಕಾಲರ್ಶಿಪ್ ಇರ್ತವೆ. ಸೊ ಅವನ್ನ ಅಪ್ಲೈ ಮಾಡ್ಬೋದು. ಸೊ SC/ST ಸ್ಟೂಡೆಂಟ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ನೀವು ಫಸ್ಟಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿರೋದಿಲ್ಲ ಎಷ್ಟು ಅಮೌಂಟ್ ಬರ್ತದೆ ಅಂತ. ನೋಡಿ, ಇಲ್ಲಿ ಎಷ್ಟು ಅಮೌಂಟ್ ಬರ್ತದೆ ಅಂದರೆ ನೀವು SLCಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಸೊ ಅದರ ಮೇಲೆ ನಿಮಗೆ ಅಮೌಂಟ್ ಆದರೆ ಹಾಕ್ತಾರೆ. ಸೊ ನೀವು SLCಯಲ್ಲಿ 60ರಿಂದ 74 ಸೊ 60ರಿಂದ 74% ಯಾರೆಲ್ಲ ಮಾಡಿದ್ದೀರಾ ಸೊ ನಿಮಗೆ ಬಂದುಬಿಟ್ಟು 7,500 ಕೊಡ್ತಾರೆ. ಸೊ ಪ್ರತಿ ವರ್ಷ 7,500 ಕೊಡ್ತಾರೆ. ಸೊ ಫಸ್ಟ್ ಇಯರ್ ಇರ್ತದೆ ನೀವೀಗ. ಸೊ 7,500 ಆದರೆ ನಿಮಗೆ ಅಮೌಂಟ್ ಆದರೆ ಕೊಡ್ತಾರೆ. ಇದು ಪ್ರೈಸ್ ಮನಿ ಅಂತ ಕೊಡ್ತಾರೆ. ಸೊ 7,500 SLCಯಲ್ಲಿ 60%ರಿಂದ 74% ಮಾಡಿದರೆ ಕೊಡ್ತಾರೆ. ಇನ್ನು SLCಯಲ್ಲಿ 75% ನಂತರ ಯಾರೆಲ್ಲ ಮಾಡಿದಾರಾ ಸೊ 75%ಗಿಂತ ಹೆಚ್ಚು ಯಾರೆಲ್ಲ ಮಾಡಿದಾರಾ ನಿಮಗೆ ಬಂದುಬಿಟ್ಟು 15,000ವರೆಗೆ ಅಮೌಂಟ್ ಆದರೆ ಖಂಡಿತ ಹಾಕ್ತಾರೆ. ಸೊ ಇದು ಕರ್ನಾಟಕ ಗೌರ್ಮೆಂಟಿಂದ ಬರೋದ್ರಿಂದ ಸೊ ಖಂಡಿತ ನಿಮಗೆ ಅಮೌಂಟ್ ಬಂದೇ ಬರ್ತದೆ. ಸೊ ತಪ್ಪದೆ ಯಾರೆಲ್ಲ SC ಸ್ಟೂಡೆಂಟ್ಸ್ ಇದ್ದೀರಾ ಸೊ ತಪ್ಪದೆ ಅಪ್ಲೈ ಮಾಡಲೇಬೇಕು. ಸೊ ತಪ್ಪದೆ ಅಪ್ಲೈ ಮಾಡಿ. ಸೊ ಯಾರು ಕೂಡ ಮಿಸ್ ಮಾಡೋಕೆ ಹೋಗಬೇಡಿ. ಸೊ ಫಸ್ಟಿಗೆ ಅಪ್ಲೈ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಮೇಲ್ಗಡೆ ಇರ್ತದೆ ನೋಡಿ. ಸೊ ರಿಜಿಸ್ಟರ್ ಅಪ್ಲೈ ಅಂತ ಇರ್ತದಲ್ಲ. ಸೊ ಇಂಗ್ಲೀಷ್ ಪಕ್ಕ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಅಂತ ಬರ್ತದೆ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನೀವು ಇಲ್ಲಿ ಸ್ಕೀಮನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಸ್ಕೀಮ್ ಬಂದುಬಿಟ್ಟು ಸೊ ಇಲ್ಲಿ ನೀವು SLC ಹೇಳ್ತಾರ. ಸೊ SLC ಇದ್ದರೆ SLCನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಅದಾದಮೇಲೆ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಇರ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿ ಬರ್ತದೆ ನೋಡಿ, ಈ KYC ಸೇವೆ ಅಂತ. ಸೊ ಈ ಒಂದು KYC ಸೇವೆ ಏನಂದರೆ ಸೊ ಇಲ್ಲಿ ಬಂದುಬಿಟ್ಟು ಯಾರೆಲ್ಲ ಫಸ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ ನಿಮಗೆ ಬಂದುಬಿಟ್ಟು ಒಂದು ಪ್ರೊಸೆಸ್ ಇರ್ತದೆ. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ KYC ಅಂತ ಒಂದು ಪ್ರೊಸೆಸ್ ಇರ್ತದೆ.
ಇಲ್ಲಿ ಬಂದುಬಿಟ್ಟು ನಿಮ್ಮ ಆಧಾರ್ ನಂಬರ ಎಂಟ್ರಿ ಮಾಡಿಬಿಟ್ಟು ಒಂದು ಒ ಟಿ ಪಿ ಬರ್ತದೆ, ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಆದರೆ ಬರ್ತದೆ. ಸೊ ಆ ಒಂದು ಒ ಟಿ ಪಿನ ಎಂಟ್ರಿ ಮಾಡಿ, ಆ ಒಂದು ಒ ಟಿ ಪಿನ ಎಂಟ್ರಿ ಮಾಡಿ ಆದಮೇಲೆ ನಿಮಗೊಂದು ಫಾರ್ಮ್ ಅದೇ ಬರ್ತದೆ. ಸೊ ಅಲ್ಲಿ ಬಂದುಬಿಟ್ಟು ನಿಮ್ಮ ಫಸ್ಟ್ PUC ಎಜುಕೇಷನ್ ಡೀಟೇಲ್ಸು, ಸೊ ಎಲ್ಲಿ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ದೀರಾ ಮತ್ತು SLC ರಿಸಲ್ಟ್ ಎಷ್ಟಾಗಿದೆ, ಸೊ ಎಲ್ಲ ಇನ್ಫಾರ್ಮೇಷನ್ ಅಂದರೆ ಫಿಲ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಇನ್ ಕೇಸ್ ನಿಮಗೆ ಏನಾದರೂ ಬರಲಿಲ್ಲ ಅಂದರೆ ಇದನ್ನು ಬಂದುಬಿಟ್ಟು ನಿಮ್ಮ ನಿಯರ್ ಕಂಪ್ಯೂಟರ್ ಸೆಂಟರ್ ಅಥವಾ ಆನ್ಲೈನ್ ಸೆಂಟರಲ್ಲಿ ಇರ್ತದಲ್ಲ, ಸೊ ನಿಮಗೆಲ್ಲ ಗೊತ್ತಿರ್ತದೆ. ಸೊ ಅಲ್ಲಿ ಹೋಗಿ ಅಪ್ಲೈ ಮಾಡಿ. ಸೊ ಖಂಡಿತ ಅವರು ಈ ರೀತಿ SLC ನಂತರ ಪ್ರೈಸ್ ಮನಿ ಇದೆ ಅಂತ ಹೇಳಿ, ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋನ ಅವರಿಗೆ ತೋರಿಸಿ. ಸೊ ಅವರು ಖಂಡಿತ ನಿಮಗೆ ಅಪ್ಲೈ ಮಾಡ್ಯಾರು ಕೊಡ್ತಾರೆ. ಸೊ ಏನಾದರೂ ಡೌಟ್ ಇದೆ ತಪ್ಪದೆ ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಏನಾದರೂ ಇನ್ನೂ ಒಂದು ವಿಡಿಯೋ ಮಾಡಬೇಕಾದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಾಧ್ಯ ಆದರೆ ವಿಡಿಯೋ ಆದರೆ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಸೊ ಈಗಾಗಲೇ ವಿಡಿಯೋ ಲೆಂತ್ ಆಗಿದೆ. ಸೊ ಆದ್ದರಿಂದ ಏನಾದರೂ ಡೌಟ್ ತಪ್ಪದೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡೋದಕ್ಕೆ ತಪ್ಪದೇ ಶೇರ್ ಮಾಡಿ.